ಗೈಸ್ ಇವಾಗ ಇಕೋ ಶಾಪಿಗೆ ಬಂದ್ವಿ. ಇಕೋ ಶಾಪಲ್ಲಿ ಯಾವುದೇ ಪ್ರಾಡಕ್ಟ್ ತೊಗೊಂಡ್ರು ನೀವು 2 ರಿಂಗೆಟ್ಸ್ 40 ಸೆಂಟ್ಸ್. ಯಾಕಂದರೆ ಅದು ತುಂಬ ಚೀಪೆಸ್ಟ್. ಇಲ್ಲಿ ಮಲೇಷ್ಯಾದಲ್ಲಿ ಎಲ್ಲರೂ ಪ್ಲಾಸ್ಟಿಕ್ ಪ್ರಾಡಕ್ಟ್ಸ್ ಆಗಲಿ ಎಲ್ಲ ಅಲ್ಲೇ ತೊಗೊತಾರೆ. ನಾವು ಕೂಡ ಅಲ್ಲೇ ತೊಗೊತೀವಿ ಜಾಸ್ತಿ ವಸ್ತುಗಳನ್ನ. ಅದು ಮಲೇಷ್ಯಾದಲ್ಲಿ ಒಂದು 200 ಬ್ರಾಂಚ್ಗಿಂತ ಜಾಸ್ತಿನೇ ಇದೆ. ತೋರಿಸ್ತೀನಿ ಬನ್ನಿ ಅದರೊಳಗಡೆ ಏನೇನಿದೆ ಅಂತ. ನೋಡಿ ಗೈಸ್, ಇದೇ ಇಕೋ ಶಾಪ್. ಸೊ ಇವಾಗ ಇಕೋ ಶಾಪ್ ಒಳಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ಫಸ್ಟಿಗೆ ಸ್ಟಾರ್ಟಿಂಗ್ ಸಿಗೋದೇ ಟೀ ಕಪ್. ತುಂಬ ಚೆನ್ನಾಗಿದೆ, ಕಲರ್ ಇಟ್ಟಿದ್ದಾರೆ. ನೆಕ್ಸ್ಟ್ ಜ್ಯೂಸ್ ಕುಡಿಯೋಕ್ಕೆ ಗಾಜಿನ ಕಪ್ಪುಗಳು ಇಟ್ಟಿದ್ದಾರೆ. ಇದು ಎಲ್ಲ ಮನೆಗೆ ಬೇಕಾಗಿರೋ ಡೆಕೋರೇಷನ್ ಐಟಮ್ಗಳು, ಫೋಟೋ ಫ್ರೇಮ್ಸ್, ನೆಕ್ಸ್ಟ್ ಟಿಶ್ಯೂಸ್. ಇಲ್ಲಿ ಪೆಟ್ ಪ್ರಾಡಕ್ಟ್ಸ್ ಕೂಡ ಇಟ್ಟಿದ್ದಾರೆ. ನೋಡಿ ಗೈಸ್, ಇಲ್ಲಿ ಪ್ಲೇಟ್ಗಳು ಇಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಇಲ್ಲಿ ಮತ್ತೆ ಸ್ಟೀಲ್ ಪ್ಲೇಟ್ಗಳು ಕೂಡ ಇದ್ದು. ಇದೆಲ್ಲ ಪ್ಲಂಬಿಂಗಿಗೆ ಬೇಕಾಗಿರುವ ಐಟಮ್ಸ್ಗಳು ಮತ್ತು ಎಲೆಕ್ಟ್ರಿಷಿಯನ್ಗೆ ಬೇಕಾಗಿರುವ ಐಟಮ್ಸ್ಗಳು. ಇದು ಕೂಡ ಅವೈಲೇಬಲ್ ಇದೆ ಇಲ್ಲಿ. ಎರಡು ರಿಂಗೆಟ್ಸ್ 40 ಸೆಂಟ್ಸ್ ಅಂದರೆ ಇಂಡಿಯನ್ ರುಪೀಸಲ್ಲಿ 50 ರುಪೀಸ್. ಅಂದರೆ ಅಂದಾಜು ಹೇಳ್ತಾ ಇದ್ದೀನಿ, ಅರೌಂಡ್ 50 ರುಪೀಸ್ ಆಗುತ್ತೆ. ಇಲ್ಲಿ ವೆರೈಟೀಸ್ ಆಫ್ ಟಿಫಿನ್ ಬಾಕ್ಸ್ಗಳು ಇಟ್ಟಿದ್ದಾರೆ. ಮಕ್ಕಳಿಗೆ ತುಂಬ ಇಷ್ಟ ಆಗುವಂಥ ಟಿಫಿನ್ ಬಾಕ್ಸ್ಗಳು ಇಟ್ಟಿದ್ದಾರೆ. 50 ರುಪೀಸಿಗೆ ಅಂದರೆ ಓಕೆ, ಪರವಾಗಿಲ್ಲ. ಇಲ್ಲೆಲ್ಲ ಪ್ಲಾಸ್ಟಿಕ್ ಐಟಮ್ಸ್ ಇಟ್ಟಿದ್ದಾರೆ. ಯಾವುದೇ ದೊಡ್ಡ ಡಬ್ಬಿ ತೊಗೊಂಡ್ರು, ಸಣ್ಣ ಡಬ್ಬಿ ತೊಗೊಂಡ್ರು ರೇಟ್ ಮಾತ್ರ ಇಲ್ಲಿ ಒಂದೇ 2 ರಿಂಗೆಟ್ಸ್ 40 ಸೆಂಟ್ಸೇ ಕೊಡಬೇಕಾಗುತ್ತೆ. ಸೊ ದೊಡ್ಡದು ತೊಗೊಂಡ್ರೆ ತುಂಬ ವರ್ತ್ ನಮಗೆ. ಸೊ ನಾನಿಲ್ಲಿ ನನಗೊಂದು ಬುಟ್ಟಿ ಬೇಕಾಗಿತ್ತು, ಅದಕ್ಕೆ ತೊಗೊಂಡೆ. ನೋಡಿ ರೇಟ್. ಇಲ್ಲಿ ತುಂಬಾ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಟಾಯ್ಸ್ ಇದ್ದಾವೆ. ಸೊ ಮಕ್ಕಳಂತೂ ಇಲ್ಲಿ ತುಂಬಾ ಟಾಯ್ಸ್ ತೊಗೊಂಡು ಹೋಗ್ತಾರೆ ಬಂದು. 50 ರುಪೀಸಿಗೆ ಅಂದರೆ ತುಂಬ ಚೀಪ್ ಆಯಿತು ಮಲೇಷ್ಯಾದಲ್ಲಿ. ಸೊ ನನ್ನ ಮಗ ನೋಡಿ ಇವಾಗ 3-4 ಟಾಯ್ಸ್ ತೊಗೊಂಡು ಕೂತ್ಕೊಂಡು ಬಿಟ್ಟಿದ್ದಾನೆ. ನನ್ನ ಮಗನಿಗೆ ಸ್ವಿಮ್ಮಿಂಗ್ ಪೂಲಲ್ಲಿ ಆಡೋಕ್ಕೆ ಒಂದು ರಿಂಗ್ ತೊಗೊಂಡಿದ್ದೀನಿ. ನೋಡಿ ಗೈಸ್, ಇದೆಲ್ಲ ಸ್ಟೇಷ್ನರಿ ಐಟಮ್ಸ್, ಪೆನ್ನು, ಪೆನ್ಸಿಲ್, ಸ್ಕೆಚ್ ಪೆನ್, ಕ್ರಯಾನ್ಸ್, ಮಕ್ಕಳಿಗೆ ಬೇಕಾಗಿರೋದು ಎಲ್ಲ ಐಟಮ್ಸ್ಗಳು ಪ್ಯಾಕ್ ಇದೆ. ಒಂದು ಫುಲ್ ಪ್ಯಾಕೆಟ್ ತೊಗೊಂಡ್ರು 50 ರುಪೀಸೇ. ಬುಕ್ಸು, ಫೈಲ್ಸು. ನೋಡಿ ಗೈಸ್, ಇದೆಲ್ಲ ಕ್ಲಿಪ್ಪುಗಳು, ಟೀ ಶರ್ಟಿಗೆ ಯೂಸ್ ಮಾಡುವಂಥ ಕ್ಲಿಪ್ಪುಗಳು. ತುಂಬಾ ಕಲೆಕ್ಷನ್ಸ್ ಇದ್ದಾವೆ, ತುಂಬ ವೆರೈಟೀಸ್ ಆಫ್. ಸೊ ನನಗೊಂದು ಕ್ಲಿಪ್ ಬೇಕಿತ್ತು, ನಾನು ಈ ಥರ ಕ್ಲಿಪ್ ತೊಗೊಂಡೆ. ನೋಡಿ ಗೈಸ್, ಇಲ್ಲಿ ತಿನ್ನೋ ಐಟಮ್ಸ್ ಕೂಡ ಇಟ್ಟಿದ್ದಾರೆ. ಚಿಪ್ಸುಗಳು, ಬಿಸ್ಕೆಟ್ಸ್ಗಳು, ಕುಕ್ಕೀಸ್, ಚಾಕ್ಲೇಟ್ಸ್, ಕಪ್ ಕೇಕ್ಸ್ ಎಲ್ಲ ಥರನೂ ಇದೆ ಇಲ್ಲಿ. ಇಕೋ ಶಾಪಲ್ಲಿ ಶಾಪಿಂಗ್ ಆಯಿತು. ಸೊ ಬಿಲ್ ಮಾಡೋಣ ಬನ್ನಿ, ಎಷ್ಟಾಗಿದೆ ಬಿಲ್ ಅಂತ ಹೇಳ್ತೀನಿ. ಇಕೋ ಶಾಪಲ್ಲಿ ಶಾಪಿಂಗ್ ಆಯಿತು. ಬಿಲ್ 67 ರಿಂಗೆಟ್ಸ್ ಆಗಿದೆ. ಅಂದರೆ ಇಂಡಿಯನ್ ರುಪೀಸಲ್ಲಿ 1200 ರುಪೀಸ್. ತುಂಬ ಐಟಮ್ಸ್ ತೊಗೊಂಡಿದ್ದೀವಿ ಅಷ್ಟೇ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವ್ಲಾಗ್ ಮುಗಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್. ಥ್ಯಾಂಕ್ ಯು. ಆರುಷ್ ಬಾಯ್ ಮಾಡು. ಬಾಯ್ ಬಾಯ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಮಾಡಿ. ಬಾಯ್ ಬಾಯ್.